ನಮ್ಮ ಹೆಸರು ಚೇತನ್, ಬಿ ಹೊಸಳ್ಳಿ, ಸಜ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು. ನಮ್ಮಪ್ಪ ಅವ್ರ ಹೆಸರು ನಂಜಾರೆಡ್ಡಿ, ನಮ್ಮ ತಾಯಿ ಹೆಸರು ಜಯಲಕ್ಷ್ಮಮ್ಮ, ನಮ್ಮ ಮಿಸ್ಸಸ್ ಪವಿತ್ರ, ಇಬ್ಬರು ಮಕ್ಕಳವ್ರೆ. ಇಲ್ಲ ಸರ್, ಕೃಷಿ ಅಂದರೆ ಸ್ವಲ್ಪ ಇಷ್ಟ ಸರ್. ನಮ್ಮ ತಂದೆಯವರು ಆವಾಗಿನಿಂದನೂ ಕೃಷಿ ಮಾಡ್ಕೊಂಡು ಬಂದಿರೋದು. ಅದನ್ನು ನಾನು ಸ್ವಲ್ಪ ನೋಡೋಣ ಅಂದ್ಬಿಟ್ಟು ನಾನು ಸ್ವಲ್ಪ ನೋಡಿದೆ. ಫಸ್ಟಲ್ಲಿ ನಾವು ಹಾಗಲಕಾಯಿ, ಹೀರೆಕಾಯಿ ಆ ಥರ ಹಾಕ್ತಾಯಿದ್ವಿ. ನಮ್ಮ ಫ್ರೆಂಡ್ ಒಬ್ಬರು ಶ್ರೀಧರು ಮಂಜುನಾಥ್ ಅನ್ನೋರು ಸಜೆಷನ್ ಕೊಟ್ಟರು, ಈ ಥರ ಸೊರೆಕಾಯಿ ಹಾಕು ಅಂದರು. ಹಾಕಿದ್ದೀನಿ ಸರ್. ಸುಮಾರು ನಾವು ಒಂದು 10 ವರ್ಷದಿಂದ ಮಾಡ್ತಾಯಿದ್ದೀವಿ ಸರ್. ಇದು ಬಂದುಬಿಟ್ಟು ಸ್ವಲ್ಪ ಈಸಿ ಮೆಥಡ್ ಸರ್. ಅಂದರೆ ಅಷ್ಟೊಂದು ಮೇಂಟೆನ್ಸ್ ಇಲ್ಲ, ಪರವಾಗಿಲ್ಲ, ಮಾಡ್ಬೋದು. ಔಷಧಿ ಮೇಂಟೆನ್ಸು ಸ್ವಲ್ಪ ಕಮ್ಮಿ ಇದೆ, ಮಾಡ್ಬೋದು ಸರ್. ಸೋರೆಕಾಯಿ ಬಾಟ್ಲುಗಾಡು ಉದ್ದ ಸೋರೆಕಾಯಿನೇ ಬಾಟ್ಲುಗಾಡು ಚೆನ್ನಾಗಿದೆ ಸರ್. ಮಾರ್ಕೆಟಿಂಗ್ ಇದೆ, ಪರವಾಗಿಲ್ಲ. ಮೇಂಟೆನ್ಸು ಸ್ವಲ್ಪ ಕಮ್ಮಿನೇ ಸರ್. ಇದು ಮೇನ್ ಬಂದುಬಿಟ್ಟು ಪಾರ್ಸಲ್ ಸರ್. ಆಚೆ ಕಡೆ ಮಂಗಳೂರು ಕಡೆ ಜಾಸ್ತಿ ಹೋಗುತ್ತೆ ಸರ್. ಆಲ್ ಓವರ್ ಹೋಗುತ್ತೆ ಸರ್. ಇದು ತಮಿಳ್ನಾಡು ಹೋಗುತ್ತೆ, ಆಂಧ್ರನೂ ಹೋಗುತ್ತೆ. ಫಸ್ಟ್ ಪ್ರಿಪ್ರೇಷನ್ ಬಂದ್ಬಿಟ್ಟು ಸೋರೆಕಾಯಿ ಸರ್, ಗುಂಡು ಬಾಟ್ಲುಗಾಡು. ಇದ್ರ IIHR ಅಲ್ಲ ಸರ್, ಅಲ್ಲಿ ಹೋಗ್ಬಿಟ್ಟು ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ಬಂದ್ಬಿಟ್ಟಿವಿ ಸರ್. ಈ ಥರ ಅಂಶ ಸ್ವಲ್ಪ ಕಮ್ಮಿ ಇದೆ, ಇದ್ರ ಜಾಸ್ತಿ ಬೇಕು, ಸ್ವಲ್ಪ ಪೊಟ್ಯಾಷ್ ಅಂಶ ಜಾಸ್ತಿ ಹಾಕೊಳ್ಳಿ ಅಂತ ಹೇಳಿದ್ರು ಸರ್. ಫಸ್ಟು ನಾವು 5 ದೇಗಳಲ್ಲಿ 2 ಸರಿ ಬಳಸಿದ್ವಿ ಸರ್. ಸ್ವಲ್ಪ ಗೊಬ್ಬರ ಕೊಟ್ಟಿದ್ದೀವಿ, ಆಮೇಲೆ ಸ್ವಲ್ಪ ಹಿಂಡಿ ಸ್ವಲ್ಪ ಹಾಕ್ತೀವಿ, ಕೋಳಿ ಗೊಬ್ಬರ ಹಾಕ್ತೀವಿ, ಆಮೇಲೆ ಅದಕ್ಕೆ ಸ್ವಲ್ಪ ಮಂಚಿಂಗ್ ಪೇಪರ್, ಬೆಡ್ಡು ಎಲ್ಲ ತಯಾರು ಮಾಡಿಕೊಂಡು ಉಣ್ಬೇಕು ಸರ್. ಸ್ವಲ್ಪ ಉಣ್ಬಿಟ್ಟು ಆಮೇಲೆ ಸ್ವಲ್ಪ ಲೇಬರ್ ಬೇಕು ಸರ್. ಮಂಚಿಂಗ್ ಪೇಪರ್ ಆಗಬೇಕು ಇಲ್ಲಿ. ಒಂದು ಬೀಜ ಬಂದುಬಿಟ್ಟು 5,500 ಬೀಳುತ್ತೆ ಒಂದು ಬೀಜ. ಅದು IIHR ಅಲ್ಲಿ ಸಿಗುತ್ತೆ. ಅವರ ಹೆಸರು ಧನಂಜಯ್ ಅಂದ್ಬಿಟ್ಟು. ಅವ್ರ ಹತ್ರ ಸ್ವಲ್ಪ ಶ್ರೀಧರ್ ಅವರು ಹೇಳಿದ್ರು, ನಂಬರ್ ಕೊಟ್ಟರು ನಮಗೆ. ಈ ಥರ ಫೋನ್ ಮಾಡು, ಅವ್ರ ಕೈಯಲ್ಲಿ ತರಿಸ್ಕೊ ಅಂತ ಹೇಳಿದ್ರು. ಒಂದು 200 ಗಿಡ ಸರ್, 1 ಎಕರೆಗೆ 200 ಗಿಡ ಬೀಜ ಬೇಕು. ಅದು ಸ್ವಲ್ಪ ನರ್ಸರಿಗೆ ಬಿಟ್ಬಿಟ್ಟು ಒಂದು 15 ದಿವಸ ಆದಮೇಲೆ ಉಣ್ಬೇಕು ಸರ್. ಇದು ಬಂದುಬಿಟ್ಟು ಓಪನ್ ಪ್ರದೇಶ ಅನ್ನೋಕ್ಕಿಂತ ಸಪುರದಲ್ಲಿ ಇವಾಗ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ. ಸಪುರ ಆಗ್ಬೇಕಂದ್ರೆ ಒಂದು 7-8 ಲಕ್ಷ ಆಗುತ್ತೆ. ಬೇಡ, ಇದನ್ನೆಲ್ಲ ಆಗ್ಬೋದಲ್ಲ. ಒಂದು ಡಿಸ್ಟೆನ್ಸ್ ಬಂದುಬಿಟ್ಟು ಒಂದು 8 ಅಡಿ, ಗುಟ್ಟದಿಂದ ಗುಟ್ಟ 8 ಅಡಿ, ನಾರಿಂದ ನಾರು ಒಂದು 8 ಅಡಿ, ಗಿಡದಿಂದ ಗಿಡ 10 ಅಡಿ ಆಗ್ಬೋದು, 12 ಅಡಿ ಆಗ್ಬೋದು. ಸ್ವಲ್ಪ ಡಿಸ್ಟೆನ್ಸ್ ದೂರ ಇದ್ರೂ ಒಳ್ಳೇದು ಸರ್. ಇಳುವರಿ ಬರಲ್ಲ. ಮತ್ತೆ ಅಂಬುಗಳು ಕಟ್ ಮಾಡ್ತಾ ಇರಬೇಕು, ಎಲೆ ಬಿಡಿಸ್ತಾ ಇರಬೇಕು. ಏನು ಡೌನಿ ಬರುತ್ತೆ, ಆಗಾಗ ಸ್ವಲ್ಪ ಔಷಧಿ ಹೊಡ್ಕೊಳ್ಬೇಕು. ಆಮೇಲೆ ಊಜಿ ಇರುತ್ತೆ ಸರ್, ಅದಕ್ಕೆ ಸ್ವಲ್ಪ ಔಷಧಿ ಹೊಡಿಬೇಕು. ಇಲ್ಲಾಂದ್ರೆ 15 ದಿವ್ಸಕ್ಕೆ ಕಂಪಲ್ಸರಿ, ವಾರಕ್ಕೂ ಇಲ್ಲಾಂದ್ರೆ 15 ದಿವ್ಸಕ್ಕೆ ಒಂದ್ಸರಿ ಹೊಡಿತಾ ಇರ್ಬೇಕು ಸರ್. ಸ್ಪ್ರೇ ಮಾಡ್ತಾ ಇರಬೇಕು. ಇಲ್ಲ ಅಂದರೆ ಸ್ವಲ್ಪ ಕಾಯಿಗಳೆಲ್ಲನೂ ಹಿಂದೆಗಳೆಲ್ಲ ಹೋಗ್ಬಿಡ್ತವೆ. ಮೇನ್ ಡೌನಿ ಸರ್, ಡೌನಿ ಮತ್ತು ಊಜಿ ಇವೆರಡು ಮೇಂಟೈನ್ ಮಾಡಿದ್ದೀವಿ ಅಂದರೆ ತೆಗಿಬೋದು ಸರ್ ಇಳುವರಿ. ನಾವು ಅಂದರೆ ಫರ್ಟಿಲೈಸರ್ ಕೆಮಿಕಲ್ ಸರ್. ಅದು ಬಂದುಬಿಟ್ಟು ಮೇನು ಫಂಗಿಸೈಡ್ ಬಂದುಬಿಟ್ಟು ಕೊಸೈಡ್ ಹಾಕ್ತೀವಿ ಸರ್. ಊಜಿಗೆ ಬಂದುಬಿಟ್ಟು ಪೆಂಟಲ್ ಹಾಕ್ತೀವಿ. ಸ್ವಲ್ಪ ಕಂಟ್ರೋಲ್ ಇರುತ್ತೆ ಸರ್, ಒಂದು 15 ದಿವಸ ಕಂಟ್ರೋಲ್ ಮಾಡ್ಬೋದು ಅಷ್ಟೇ. ಮಳೆಗಾಲದಲ್ಲಿ ವಿಪರೀತ ಸ್ವಲ್ಪ ಜಾಸ್ತಿ ಹೋಗುತ್ತೆ ಸರ್. ಇಂಥ ಟೈಮ್ನಲ್ಲಿ ಸ್ವಲ್ಪ ಇಳುವರಿ ಬರುತ್ತೆ ಸರ್. ವಾತಾವರಣ ಮೇನು ಸರ್, ಯಾವ ಟೈಮ್ನಲ್ಲಿ ಆಗ್ಬೋದು. ಸ್ವಲ್ಪ ಮಳೆಗಾಲದಲ್ಲಿ ಜಾಸ್ತಿ ಹಿಂದೆ ಹೋಗುತ್ತೆ. ಬಿಸಿಲಿದ್ರೆ ಕಾಯಿ ಬರುತ್ತೆ ಸರ್, ತುಂಬ ಇಳುವರಿ ಬರುತ್ತೆ. ಇಲ್ಲಾಂದರೆ ಔಷಧಿ ಸಿಂಪಡಣೆ ಮಾಡಿಲ್ಲ ಅಂದರೆ ಊಜಿಲು ಕಟ್ಟೋದು ಜಾಸ್ತಿ ಸರ್. ಅದರಿಂದ ಸ್ವಲ್ಪ ಔಷಧಿ ಮಾಡಲೇಬೇಕು ನಾವು. ಟ್ಯಾಪ್ ಕಟ್ಬೋದು ಸರ್. ಕಟ್ಟೋನು ಒಂದು 2 ಸರಿ ಬೀಳ್ತವೆ. ಇಲ್ಲ, ಇವು ಪೆಂಡಲ್ ಅನ್ನೋದು ಹೊಡಿತಾ ಇದ್ರೆ ಸ್ಮೆಲ್ಗೆ ಬರೋದಿಲ್ಲ ಸರ್. ಇದು ಗ್ರಿಪ್ಗೆ ಸರ್, ಬಂದ್ಬಿಟ್ಟು ಗ್ರಿಪ್ ಇರ್ಬೇಕು ಸರ್. ಇಲ್ಲ ಅಂದರೆ ಸಪರ ಬಿದ್ದೋಗುತ್ತೆ. ಮಾಡ್ಕೋಬೋದು ಸರ್. ಸೆಂಟ್ರಲ್ಲಿ ಕೋಲ್ ಆಗಬೇಕು, ಸುತ್ತೂರು ಬೌಂಡ್ರಿ ಮಾಡಬೇಕು, ಕಂಬಿ ಕಟ್ಟಬೇಕು, ಆವಾಗ ಸೇಫ್ಟಿ ಆಗಿರುತ್ತೆ ಸರ್. ಬಂಡವಾಳ ಜಾಸ್ತಿ ಬೀಳಲ್ಲ ಸರ್. 200 ಗಿಡ ಇದ್ರೆ ಇಲ್ಲ ಅಂದ್ರೂ 6 ತಿಂಗಳು ಬರುತ್ತೆ ಸರ್. 6 ತಿಂಗಳ ಮೇಂಟೆನ್ಸ್ ಮೇಲೆ 6 ತಿಂಗಳಿಂದ 7 ತಿಂಗಳು ಕೊಯ್ಯುತ್ತೆ. ಬಂಡವಾಳ ಬಂದ್ಬಿಟ್ಟು ಒಂದು 25,000 ರಿಂದ 30,000 ರೂಪಾಯಿ ಇದ್ರೆ ಸಾಕು ಸರ್. ಅಂದರೆ ಆವರೇಜ್ ಆಗಿ 300 ರೂಪಾಯಿ ಬಿಡಿದ್ರೆ ಹೋಗ್ತಾ ಇರ್ಬೇಕು ಸರ್. ಅದಕ್ಕಿಂತ ಕಮ್ಮಿ ಬಂದಿದೆ ಅಂದರೆ ಸ್ವಲ್ಪ ನಮ್ಗೆ ಲಾಸ್ ಆಗುತ್ತೆ ಸರ್. ಇವಾಗ ಸದ್ಯಕ್ಕೆ ರೇಟ್ ಇದೆ ಸರ್, 500 ರೂಪಾಯಿ ಹೋಗ್ತಾ ಇದೆ ಬಾಕ್ಸು. 15 kg ಬಾಕ್ಸ್ ಸರ್. ಅದು ಒಂದು 15 ರಿಂದ 20-25 ಬಾಕ್ಸ್ ಕೊಯ್ತಾ ಇರುತ್ತೆ ಸರ್. ಇವಾಗ ಈ ಟೈಮ್ನಲ್ಲಿ ದಿವಸ ಬಿಟ್ಟು ದಿವಸ ಕೊಯ್ಬೋದು, ಇಲ್ಲಾಂದ್ರೆ ಡೈಲಿ ಕೊಯ್ಬೋದು ಸರ್. ಕಾರ್ಮಿಕ ಅಂದರೆ ಸ್ವಲ್ಪ ಅದೇ ಸರ್, ಸ್ವಲ್ಪ ಇದು ಇರುತ್ತೆ ಜಾಸ್ತಿ. ಅಂಬುಗಳು ಕೊಯ್ಬೇಕು, ಎಲೆ ಬಿಡಿಸ್ಬೇಕು, ಆವಾಗ ತಿಂಗಳಿಗೊಂದ್ಸರಿ ಕೊಯ್ಸ್ತಾ ಇದ್ರೆ ಇಳುವರಿ ಬರುತ್ತೆ ಸರ್. ಕಾಯಿ ಗ್ರೀನಿಶ್ ಆಗಿರ್ಬೇಕು, ಇಲ್ಲಾಂದ್ರೆ ವೈಟ್ ಬರುತ್ತೆ ಸರ್. ಇವಾಗ ಇದನ್ನ ಡೈಲಿ ಕೊಯ್ತಾ ಇರ್ಬೇಕು ಸರ್, ಡೈಲಿ ಕೊಯ್ತಾ ಇರಬೇಕು. ನಾವು 2 kg ಆ ಥರ ಬಿಡಬಾರ್ದು. ಏನಿದ್ರು ಸೊರೆಕಾಯಿ ಬಂದ್ಬಿಟ್ಟು ಬಾಟ್ಲು 800 ರಿಂದ 900 ಗ್ರಾಮ್ ಆ ಮಟ್ಟದಲ್ಲಿ ಕೊಯ್ತಾ ಇರ್ಬೇಕು ಸರ್. ಜಾಸ್ತಿ ತೂಕ ಆದರೆ ಸ್ವಲ್ಪ ಮಳೆಗಾಲದಲ್ಲಿ ಬಿದ್ದೋಗುತ್ತೆ ಸರ್ ಸಪರೆಗಳು. ಆ ಥರ ಬಿಡ್ಬೇಕು ಸರ್, ಆ ಥರ ಬಿಡಬಾರ್ದು. ನಾವು ಡೈಲಿ ಕೊಯ್ತಾ ಇದ್ರೂ ಒಳ್ಳೇದು ಸರ್. ಸೊರೆಕಾಯಿ ಮಾರ್ಕೆಟಿಂಗ್ ಚೆನ್ನಾಗಿರುತ್ತೆ. ನಾವು ಬಂದ್ಬಿಟ್ಟು ದಿವಸ ಬಿಟ್ಟು ದಿವಸ ಕೊಯ್ತಾ ಇರ್ತೀವಿ. ಈ ಥರ ಇದು ದಪ್ಪ ಸರ್, ಇದು ಹೋಗಲ್ಲ. ಇದು ಆವರೇಜ್ ಸರ್. ಇದು ಬಂದ್ಬಿಟ್ಟು ಆವರೇಜು. ಇದು ದಪ್ಪ ಜಾಸ್ತಿ. ಮಾರ್ಕೆಟಿಂಗು ಚೆನ್ನಾಗಿರುತ್ತೆ ಸರ್. ನಾವು 2 ದಿವಸ 3 ದಿವಸ ಬಿಟ್ಟರೆ ಈ ಥರ ಆಗುತ್ತೆ, ತಗೊಳಲ್ಲ ಮಾರ್ಕೆಟಿಂಗು. ಏನಿದ್ರು 1 kg ಒಳಗಡೆ ಇರ್ಬೇಕು ಸರ್. ಮೂಟೆ ಅಂದರೆ 1 ಎಕರೆಗೆ 1-2 ಮೂಟೆ ಹಿಂಡಿ
ಒಂದು 2 ಮೂಟೆ DAP ಇದ್ರೆ ಸಾಕು ಸರ್, ಮೇಂಟೈನ್ ಮಾಡ್ಕೊಂತ ಹೋಗ್ತಾ ಇರ್ಬೋದು. ಸೀಸನ್ ಅನ್ನೋಕ್ಕಿಂತ ಸರ್ ಮಳೆಗಾಲದಲ್ಲಿ ಬಂದ್ಬಿಟ್ಟು ಇಳುವರಿ ಸ್ವಲ್ಪ ಕಮ್ಮಿ ಇರುತ್ತೆ ಸರ್, ಯಾಕಂದ್ರೆ ಮಳೆ ಬೀಳ್ತಾ ಇರುತ್ತೆ, ವೆದರ್ ಸ್ವಲ್ಪ ಸಪೋರ್ಟ್ ಮಾಡಲ್ಲ ಸೋರೆಕಾಯಿಗೆ. ಆ ಟೈಮ್ನಲ್ಲಿ ಸ್ವಲ್ಪ ಇಳುವರಿ ಕಮ್ಮಿ ಇರುತ್ತೆ ಸರ್. ನಾವು ಅದ್ರ ನೋಡ್ಕೊಂಡು ಸ್ವಲ್ಪ ಔಷಧಿ ಸ್ವಲ್ಪ ಸ್ಪ್ರೇ ಮಾಡ್ಕೊತಾ ಇದ್ರೆ ಇಳುವರಿ ಬರ್ತಾ ಇರುತ್ತೆ ಸರ್. ನಾವು ವೈಟ್ ಕಲರ್ ಯಾಕೆ ಬರುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಇರುತ್ತೆ ಸರ್, ಸುರುಗು ಅಂತ ಹೇಳ್ತೀವಿ, ಅದನ್ನ ಕ್ಲೀನಾಗಿ ಬಿಡಿಸ್ಕೊಳ್ಬೇಕು ಸರ್. ಅವಾಗ ಸ್ವಲ್ಪ ಗಾಳಿ ಆಡುತ್ತೆ, ಆವಾಗ ಸುತ್ತೂರು ಗ್ರೀನಿಶ್ ಆಗಿರುತ್ತೆ, ವೈಟ್ ಕಲರ್ ಅನ್ನೋದು ಬರೋಲ್ಲ. ಎನಿ ಟೈಮ್ ಆಗ್ಬೋದು ಸರ್, ಎನಿ ಟೈಮ್, ವರ್ಷದಲ್ಲಿ ಯಾವಾಗಾದ್ರೂ ಬೇಕಾದ್ರೂ ಆಗ್ಬೋದು. ಅಂದರೆ ಅದೇ ಇದು ಪ್ರಾಬ್ಲಮ್. ಈ ಬಿಸಿಲುಗಾಲದಲ್ಲಿ ಸ್ವಲ್ಪ ಇಳುವರಿ ಜಾಸ್ತಿ ಇರುತ್ತೆ, ಮಾರ್ಕೆಟಿಂಗ್ ಜಾಸ್ತಿ ಹೋಗುತ್ತೆ, ಆವಾಗ ಸ್ವಲ್ಪ ರೇಟ್ಗಳು ಕಮ್ಮಿ ಇರುತ್ತೆ. ಮಳೆಗಾಲದಾದರೆ ಒಂದು ಇವಾಗ 50 ಬಾಕ್ಸ್ ಕೊಯ್ಯೋ ಜಾಗದಲ್ಲಿ 10 ಬಾಕ್ಸ್ ಕೊಯ್ಯುತ್ತೆ ಅಷ್ಟೇ ಸರ್ ಡಿಫ್ರೆನ್ಸು. ಆ ಟೈಮ್ನಲ್ಲಿ ಸ್ವಲ್ಪ ರೇಟ್ ಇರೋಲ್ಲ, ಮಳೆಗಾಲದಲ್ಲಿ ಸ್ವಲ್ಪ ರೇಟ್ ಇರುತ್ತೆ, ಒಂದು 10 ಬಾಕ್ಸ್ ಜಾಸ್ತಿ, ಆವಾಗ ಒಂದು 500 ರೂಪಾಯಿ 600 ರೂಪಾಯಿ ಈ ಥರ 700 ರೂಪಾಯಿ ಹೋಗ್ತಾ ಇರುತ್ತೆ. ಇದು ಬಿಸಿಲುಗಾಲದಲ್ಲಾದರೆ 150 ರೂಪಾಯಿ 100 ರೂಪಾಯಿ ಈ ಥರ ಸರ್. ಮಾರ್ಕೆಟ್ ವ್ಯವಸ್ಥೆನೂ ಪರವಾಗಿಲ್ಲ ಸರ್, ಇದ್ರ ಸ್ವಲ್ಪ ಡಿಮ್ಯಾಂಡ್ ಇದೆ, ಅಂದರೆ ಪ್ರೊಡಕ್ಷನ್ ಜಾಸ್ತಿ ಆದಮೇಲೆ ಡಿಮ್ಯಾಂಡ್ ಇರಲ್ಲ, ಸ್ವಲ್ಪ ಅಷ್ಟು ಅಲ್ಲಲ್ಲಿ ಒಂದು 2 ಎಕರೆ 3 ಎಕರೆ ಇದ್ರೆ ನಡೀತದೆ ಸರ್. ಹಾಕಿರೋ ಖರ್ಚಿಗೆ ಸರ್ ಪರವಾಗಿಲ್ಲ ಸರ್, ಇದು ಆಗ್ಬೋದು, ಎಲ್ಲರೂ ಆಗ್ಬೋದು, ಅಂದರೆ ಮೇಂಟೈನ್ ಮಾಡ್ಬೇಕಷ್ಟೇ ಸರ್. ಇವಾಗ ಸದ್ಯಕ್ಕೆ ನಾನು ಮಾಡಿರೋದು ಒಂದು 20,000 ರೂಪಾಯಿ ಆಗಿದೆ ಸರ್ ಖರ್ಚು, ಅಷ್ಟೇ ಬಂದಿರೋದು. ಇವಾಗ ಒಂದು 150 ಬಾಕ್ಸ್ ಇವಾಗ ಸ್ಯಾಂಪಲ್ ಆಗಿರೋದು, ನಾನು ಒಂದು 7 ಕೊಯ್ಲು ಅಷ್ಟೇ ಕೊಯ್ದಿರೋದು. ತಿಂಗಳಿಗೆ 15 ಕೊಯ್ಲು ಕೊಯ್ಯಬಹುದು, 6 ತಿಂಗಳ ಗಂಟೆ ಕೊಯ್ಸ್ತಾ ಇರ್ಬೋದು. ಲಾಭ ಇದೆ ಸರ್ ಇದರಲ್ಲಿ, ಮಾಡ್ಬೋದು, ಎಲ್ಲರೂ ಮಾಡ್ಬೋದು, ಏನಿದ್ರು ದಪ್ಪ ಮಾಡ್ಬೋದು ಅಷ್ಟೇ. ಮೇನ್ ಬಂದ್ಬಿಟ್ಟು 1 kg ಒಳಗಡೆ ಇರಬೇಕು ಕಾಯಿ. ಕ್ವಿಂಟಲ್ ಬಾಕ್ಸ್, ಒಂದು ಬಾಕ್ಸ್ ಲೆಕ್ಕಲ್ಲಿ 15 kg ಬಾಕ್ಸ್. ನಾವು ದಿವಸ ಬಿಟ್ಟು ದಿವಸ ಕೊಯ್ತಾ ಇರ್ತೀವಿ, 1 ಟನ್ ಬರ್ಬೋದು ಸರ್. 20 ಬಾಕ್ಸು 30 ಬಾಕ್ಸು ಈ ಥರ ಬರುತ್ತೆ ಸರ್, ದಿವಸ ಬಿಟ್ಟು ದಿವಸ. ಅಂದ್ರೆ ಒಂದೇ ಸಮ ಬರಲ್ಲ, ಒಂದ್ಸರಿ 20 ಬಾಕ್ಸ್ ಬರುತ್ತೆ, ಒಂದ್ಸರಿ 10 ಬಾಕ್ಸ್ ಬರುತ್ತೆ, ಒಂದ್ಸರಿ 40 ಬಾಕ್ಸ್ ಬರುತ್ತೆ. ಜಾಸ್ತಿಯಾಗಿ ಸ್ವಲ್ಪ ಕಮ್ಮಿ ಆಗುತ್ತೆ ಸರ್. ಫೋನ್ ಮಾಡ್ತೀವಿ ಇವ್ರು ಟೆಂಪೋವರಿಗೆ, ಬರ್ತಾರೆ, ಅವರು ಎತ್ಕೊಂಡು ಹೋಗ್ತಾರೆ ಸರ್. ಅವರು ಮಾರ್ಕೆಟಿಂಗು ಬಂದ್ಬಿಟ್ಟು ಕಳಸಪಳ್ಳಿ ಸರ್. ಮಾಡ್ಬೋದು ಸರ್, ಅಲ್ಲಿ ಮಾಡ್ಬೋದು. ಅಕಸ್ಮಾತ್ ಅವ್ರು ಬರ್ತಾರೆ, ಇಲ್ಲಿ ಒಂದು 5 ಬಾಕ್ಸ್ ತಗೊಂಡು ಹೋಗ್ತಾರೆ, ನಮ್ಗೆ ಇಷ್ಟು ಬೇಕು ಅಂದ್ಬಿಟ್ಟು ಫೋನ್ ಮಾಡ್ತಾರೆ ಅವರು, ಅವ್ರಿಗೂ ಕೊಡ್ತೀವಿ, ನಾವು ಮಾರ್ಕೆಟ್ಗೂ ಹಾಕ್ತೀವಿ. ಫೋನ್ ಮಾಡ್ತಾ ಇರ್ತಾರೆ ಸರ್ ನಮಗೂ, ಸಜ್ಜಾಪುರದವ್ರು ಮಾಡ್ತಾರೆ, ಚಂದಾಪುರದವರು ಮಾಡ್ತಾರೆ, ಉಸ್ಕೂರವರು ಮಾಡ್ತಾರೆ. ನಮ್ಗಿಷ್ಟು ಬಾಕ್ಸ್ ಬೇಕು ಅಂದ್ಬಿಟ್ಟು ಕೇಳ್ತಾರೆ ಅವರು, ನಾವು ಬಂದ್ಬಿಟ್ಟು ಅವರೇ ಬಂದ್ಬಿಟ್ಟು ಎತ್ಕೊಂಡು ಹೋಗ್ತಾರೆ. ಇದು ಉದ್ದ ಸರಕಾಯಿ ಬಂದ್ಬಿಟ್ಟು ಒಂದು ಮೋಸ್ಟ್ಲಿ 5 kg ಇರ್ಬೋದು ಸರ್, ಆಯ್ತಾ. ಇವಾಗ ಮನೆಗೆ ಬೇಕಾಗಿರೋದೆಷ್ಟು, 1 kg ಕಾಯಿ, 800ರಿಂದ 1 kg ಒಂದು ಫ್ಯಾಮಿಲಿಗೆ. ಅದು ಜಾಸ್ತಿ 5 kg ಬೇಡ ಅಂತಾರೆ, ನಮ್ಗೆ ಚಿಕ್ಕ ಬಾಟ್ಲ್ ಬೇಕು, ಇಷ್ಟು ಬಾಟ್ಲ್ ಗಾರ್ಡ್ ಬೇಕು ಅಂತ ಅವರೇ ಹೇಳ್ತಾರೆ ಸರ್. ಮನೆಗೆ ಬಂದ್ಬಿಟ್ಟು ಇದು ಪರವಾಗಿಲ್ಲ ಸರ್, ಫ್ಯಾಮಿಲಿಗೆ ಟೇಸ್ಟ್ ಎಲ್ಲ ಒಂದೇ ಸರ್. ಅಂದರೆ ಗುಂಡು ಸರಕಾಯಿ ಸ್ವಲ್ಪ ಜಾಸ್ತಿ ಹೋಗುತ್ತೆ ಸರ್ ಪ್ರೊಡಕ್ಷನ್. ಅನುಭವ ಅಂದರೆ ಸರ್, ಬೇಸಿಗೆ ಕಾಲದಲ್ಲಿ ಇಳುವರಿ ಜಾಸ್ತಿ ಇರುತ್ತೆ ಸರ್, ಇಲ್ಲಾಂದ್ರೂ 1 ಟನ್ ಒಂದು ಸರಿಗೆ ಬರುತ್ತೆ ಸರ್. ಅದೇ ಮಳೆಗಾಲದಲ್ಲಿ ಒಂದು 250 kg 300 kg ಈ ಥರ ಬರುತ್ತೆ ಸರ್. ಬೇಸಿಗೆದಲ್ಲಿ ಸ್ವಲ್ಪ ರೇಟ್ ಇರಲ್ಲ ಸರ್, ಮಳೆಗಾಲದಲ್ಲಿ ಆದರೆ ಸ್ವಲ್ಪ ರೇಟ್ ಇರುತ್ತೆ ಸರ್. ಏನು ಸರ್, ಸರ್ಕಾರ ಏನು ಮಾಡುತ್ತೆ ಹೇಳಿ ರೈತರಿಗೆ? ಯಾವ ಥರ ಏನೋ ಒಂದು ಚೂರು ವ್ಯವಸ್ಥೆ ಇಲ್ಲ ಸರ್ ಸರ್ಕಾರದಿಂದ. ಏನು ಕೊಡ್ತಾರೆ ಅವರು? ಏನು ಯಾವ ಥರ ಕೊಡ್ತಾರೆ? ನಾವು ಕೇಳಿದ್ರು ಇಲ್ಲಪ್ಪ ಅದಪ್ಪ ಇದಪ್ಪ ಅಂತಾರೆ ಸರ್. ಎಲ್ಲಿ ಸರ್ ಇದು ಸ್ವಲ್ಪ ಕೊಡ್ತಾರೆ ಸರ್, ಎಲ್ಲಿ ಫರ್ಟಿಲೈಸರ್ಸು, ಅಲ್ಲಿ ಯಾರೋ ಫೋನು ಯಾರಿಗೋ ಅವ್ರು ಕಾಂಟ್ಯಾಕ್ಟ್ ಇರ್ತಾರೆ ನೋಡಿ, ಅವ್ರು ಕೊಡ್ತಾರೆ, ಅವರು ಬಂದು ಹೋಗಿ ಎತ್ಕೊಂಡು ಬರ್ತಾ ಇರ್ತಾರೆ. ಇದು ಬಂದ್ಬಿಟ್ಟು ಸರ್ ಸಪ್ರದಲ್ಲಿ 7-8 ಲಕ್ಷ ಬೇಕು ನಮಗೆ. ಏನೋ ಸರಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ನಮ್ಮ ಕೈಯಲ್ಲಿ ಆಗಲ್ಲ ಸರ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ. ಅದಕ್ಕೆ ನಾವು ಆಕೆ ಮಾಡ್ಕೊಂಡ್ರೆ ಗೂಟ ಸಪ್ರ ಸರ್. ಇದ್ರಲ್ಲಾದರೆ ಇನ್ವೆಸ್ಟ್ಮೆಂಟ್ ಮಾಡಂಗಿಲ್ಲ ಸರ್. ಒಂದು 50,000 ಇದ್ರೆ ಮೇಂಟೈನ್ ಮಾಡ್ಬೋದು. ಸಪ್ರ ಆಗಿದ್ರೆ ಸ್ವಲ್ಪ 7-8 ಲಕ್ಷ ಬೇಕು, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ಅಂದ್ಬಿಟ್ಟು ನಾನು ಕೋಲ ಹಾಕೊಂಡ್ಕೊಂಡಿದ್ದೀನಿ ಸರ್. ಇಲ್ಲ ಸರ್, ಆ ಥರ ಏನೂ ಇಲ್ಲ. ಮೇಂಟೈನ್ ಮಾಡ್ಕೊಂಡು ಒಂದು 30 ಬಾಕ್ಸು 40 ಬಾಕ್ಸು ನಾವು ನಮ್ಮ ತಂದೆಯವ್ರಿಗೆ ಕೊಯ್ಕೊಂತೀವಿ ಸರ್. ಬೆಳಗ್ಗೆ 6 ಗಂಟೆಗೆ ಬರ್ತೀವಿ, ಅವರು ಟೆಂಪೋವ್ರಿಗೆ ನಾವು 10 ಗಂಟೆ ಒಳಗಡೆ ನಾವು ಬಾಕ್ಸ್ ಕೊಡ್ತೀವಿ ಸರ್. ನಮಸ್ಕಾರ, ನನ್ನ ಶ್ರೀಧರ್ ಅಂತ, ನಮ್ಮ ತಂದೆ ಶ್ರೀನಿವಾಸ ರೆಡ್ಡಿ ಅಂತ. ನಾನು ಇದೇ BOSಳ್ಳಿನಲ್ಲಿ ರೈತ. ನಾನು ಈಗಾಗಲೇ ಒಂದು 2 ವರ್ಷದಿಂದನೇ ಈ ಬಾಟ್ಲ್ ಗಾರ್ಡ್ ಹಾಕಿದ್ದೆ. ಈತ ನನ್ನ ಫ್ರೆಂಡು, ತುಂಬ ಚೆಡ್ಡಿ ದೋಸ್ತ್ ಅಂತೀವಲ್ಲ ಆ ಥರ, ನಾನು ತುಂಬ ಫ್ರೆಂಡ್ ಈತ. ನಾವು ಇವ್ರಿಗೆ ಸಜೆಷನ್ ಮಾಡಿದ್ವಿ, ಈ ಥರ ಬಾಟ್ಲ್ ಗಾರ್ಡ್ ಚೆನ್ನಾಗಿದೆ ಹಾಕು ಅಂತ. ಇದು ಬಂದು ರೌಂಡ್ ಸೋರೆಕಾಯಿ, ಗುಂಡು ಸೋರೆಕಾಯಿ ಅಂತೀವಿ. ಇದು ಬಂದು ನಮಗೆ IIHR ಅಲ್ಲಿ ಧನಂಜಯ್ ಸರ್ ಅಂತ ನಮಗೆ ತುಂಬ ಕ್ಲೋಸ್ ಇದ್ದಾರೆ ಅವರು ಅಲ್ಲಿಂದ ಅವರೇ ಡೆವಲಪ್ಮೆಂಟ್ ಮಾಡಿ ನಮ್ಗೆ ಕೊಟ್ಟಿರೋದು. ಮೊದಲಲ್ಲಿ ನಾವು ಇಲ್ಲಿ ಹೊಸಳ್ಳಿನಲ್ಲಿ ಬಂದು ನವೀನ್ ಅಂತ ನಾನು ಇಬ್ರು ಮೊದಲು ನೋಡಿದ್ವಿ ಈ ಬಾಟ್ಲ್ ಗುಂಡು ಸೋರೆಕಾಯಿನ. ನೋಡಿ ಅವ್ರನ್ನ ಹೋಗಿ ಧನಂಜಯ್ ಸರ್ನ ಮೀಟ್ ಮಾಡಿದಾಗ ಅವರು ಬೀಜ ನಮಗೆ ಕೊಟ್ಟರು. ಆ ಬೀಜ ಬಂದು ಸ್ವಲ್ಪ ಕಾಸ್ಟ್ಲಿ ಇದೆ, ಅಂದರೆ ನಮ್ಗೆ ಎಕರೆಗೆ ತುಂಬ ಏನು ಬೀಜ ಹಿಡಿಯಲ್ಲ ಇದು. ಅಮ್ಮಮ್ಮ ಅಂತ ನಾವು ಹಾಕಿದ್ರು 100 ಸಸ್ಯ ಹಾಕಿದ್ರು ಗಿಡ ಡೆವಲಪ್ಮೆಂಟ್ ಆಗುತ್ತೆ, ಕವರ್ ಆಗಿಬಿಡುತ್ತೆ, ಅಂದರೆ ತೋಟ ಪೂರ ಇದೇ ಬರುತ್ತೆ. ನಾವು ನವೀನ್ ಹೋಗಿ ಅಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಗೆ ಅವ್ರು ತುಂಬ ಪ್ರೀತಿಯಿಂದ ಈ ಬೀಜ ಕೊಟ್ಟು ತಗೊಬಂದು ನಾವು ಅಲ್ಲಿ ಅವ್ರದ್ದು ಕೂಚ ಚಪ್ರ ಇದೆ ಅದರಲ್ಲಿ ಹಾಕಿದ್ವು. ಅವರು 2 ಎಕರೆ ಹಾಕಿದ್ರು. 2 ಎಕರೆ ಹಾಕಿದ್ರೆ ಆ 2 ಎಕರೆನಲ್ಲೂ ಒಳ್ಳೆ ಫಸಲು ಬಂದಿತ್ತು.
ತುಂಬಾ ಕಾಯಿ ಬರುತ್ತೆ, ತುಂಬಾ ಮೇಂಟೆನೆನ್ಸ್ ಕಮ್ಮಿ. ಮೇಂಟೆನೆನ್ಸ್ ಹೆಂಗಂದ್ರೆ ನಾವು ಇವಾಗ ಮದ್ದುಗಳು ಸ್ಪ್ರೇ ಮಾಡಬೇಕು. ನೀವು ಯಾವುದೇ ಬೆಳೆಗೆ ಹೊಡೀರಿ 3 ದಿನಕ್ಕೆ 4 ದಿನಕ್ಕೆ ಒಂದ್ಸರಿ ಹೊಡಿಬೇಕಾಗುತ್ತೆ. ಈ ಕ್ಲೈಮೇಟ್ ಅಲ್ಲಂತೂ ತುಂಬಾ ಕಷ್ಟಪಡಬೇಕು ಎಲ್ಲ ಬೆಳೆಗಳಿಗೆ. ನಾವು ಡೌನಿ ಇರುತ್ತೆ, ಪೌಡ್ರಿ ಬರುತ್ತೆ, ಮತ್ತೆ ಏನೋ ಬೇರೆ ಬೇರೆ ರೋಗ ಎಲ್ಲ ಬರುತ್ತೆ. ಎಲ್ಲಾ ರೋಗನ ತಟ್ಕೊಂಡು ನಿಂತ್ಕೊಳ್ಳೋ ಕೆಪಾಸಿಟಿ ಈ ಗಿಡಕ್ಕಿದೆ. ಇದು ಒಳ್ಳೆ ಗಿಡ, ಇದು ತುಂಬಾ ಚೆನ್ನಾಗಿರುವಂತ ಗಿಡ ಇದು. ಇದನ್ನ ನಾವು ನಾಟಿ ಮಾಡಿದಾಗ ನಾವು ಮೊದಲಲ್ಲಿ ಉದ್ದಕಾಯಿ ಹಾಕ್ತಾ ಇದ್ವಿ. ಉದ್ದಕಾಯಿ ಹಾಕಿದಾಗ ಅದೇನಾಗ್ತಾ ಇತ್ತು, ಈ ಗಿಡ ಬೆಳೀತಾ ಬೆಳೀತಾ ಸ್ಟಮ್ಮಿ ಗಮ್ಲೈಟ್ ಅಂತೀವಿ, ಅದರಲ್ಲೇ ಬ್ಲೈಟ್ ಬಂದಂಗೆ, ಬುಡ ಕೊಳೆ ರೋಗ, ನೆಲದಲ್ಲಿ ನ್ಯಾಯವಾಗಿ ನಿಲ್ದಿರ ಇರೋದು, ಇದು ತುಂಬಾ ತೊಂದರೆ ಅನುಭವಿಸ್ತಾ ಇದ್ವಿ. ಅನುಭವಿಸ್ತಾ ಅದು ಕಷ್ಟ ಆಯ್ತು ನಮ್ಗೆ ಬೆಳೆಯೋದಕ್ಕೆ. ಅದನ್ನ ನಾವು ಒಂದ್ಸಾರಿ ಹಾಕಿದ್ರೆ ಮತ್ತೆ ಇನ್ನೊಂದ್ಸರಿ ಹಾಕಿದ್ರೆ ಅದು ಬರ್ತಾ ಇರ್ಲಿಲ್ಲ. ಅದು ಅಲ್ಲಿಗೆ ಅದು ಗಿಡ ಸತ್ತೋಗ್ಬಿಡೋದು, ಇಲ್ಲ ರೋಗ ಜಾಸ್ತಿ ಆಗೋದು, ಬೇರೆ ಏನೋ ಒಂದು ಪ್ರಾಬ್ಲಮ್ ಉಟ್ಕೊಳ್ತಾ ಇತ್ತು. ಆಗ ನಮ್ಗೆ ಧನಂಜಯ ಸರ್ ಅವರು ಇದನ್ನ ಕೊಟ್ಟರು ನಮಗೆ. ಇದನ್ನ ಕೊಟ್ಟು ನೀವು 3 ಸಾರಿ ಅಲ್ಲ 10 ಸಾರಿ ಹಾಕಿ ಒಂದೇ ನೆಲದಲ್ಲಿ, ಒಂದು ಸಾರಿ ಕೂಡ ಫೇಲ್ಯೂರ್ ಆಗಲ್ಲ. ಇದು ಚೆನ್ನಾಗಿದೆ ವೆರೈಟಿ. ಇದ್ರಲ್ಲಿ ಗಮ್ಮಿಸ್ಟ್ ಅಂದ್ರೆ ಬರೋದೇ ಇಲ್ಲ. ವಿಲ್ಟಿರ್ಲಿ ನೆಲ, ವಿಲ್ಟಿದ್ರು ಅಷ್ಟೇ, ಏನೇ ಪ್ರಾಬ್ಲಮ್ ಇರಲಿ ಗಿಡ ಸಾಯಲ್ಲ, ಚೆನ್ನಾಗಿ ಬರುತ್ತೆ, ನೀವು ಗಿಡನೂ ಕಮ್ಮಿ ಬೀಳುತ್ತೆ. ಇದರಲ್ಲಿ ಈ ಕಾಯಿ ಬಂದು ರೌಂಡ್ ಬರೋದ್ರಿಂದ ನಮಗೆ ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಇದೆ. ಉದ್ದಕಾಯಿ ನಾವು ಉದ್ದ ಬಂದಾಗ 1-2 kg ಬರುತ್ತೆ. ಅದು ಮಾರ್ಕೆಟಲ್ಲಿ ಹೋಗುವಾಗ ಅದು ತುಂಬಾ ಸ್ಪ್ರೇ ಕೊಡಬೇಕು, ತುಂಬ ಮುದ್ದು ತಿನ್ನುತ್ತದು. ಅದು ತುಂಬ ಏನಂತೀವಿ ರಾಸಾಯನಿಕ ತಗೊಂಡಾಗ ಅದನ್ನ ತಿಂದರೆ ಏನಷ್ಟು ಚೆನ್ನಾಗಿರಲ್ಲ. ಇದರಲ್ಲಿ ಆ ರಾಸಾಯನಿಕ ತುಂಬ ಕಮ್ಮಿ ಬೀಳುತ್ತೆ. ನಾವು 15 ದಿನಕ್ಕೆ ಒಂದು ಸ್ಪ್ರೇ ಕೊಟ್ಟರು ಕೂಡ ನಡೆಯುತ್ತೆ. ಗಿಡ ತುಂಬ ಚೆನ್ನಾಗಿದೆ, ಒಳ್ಳೆ ವೆರೈಟಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಮತ್ತೆ ಇದ್ರ ಬಗ್ಗೆ ಇನ್ನ ಹೇಳ್ಬೇಕಂದ್ರೆ, ನಾವು ಕಲ್ಟಿವೇಶನ್ ಮಾಡ್ತೀವಲ್ವಾ, ಕಲ್ಟಿವೇಶನ್ ಮಾಡಿದಾಗ ಇದನ್ನ ನಾವು ಮೊದಲು ನೆಲನ ಉಳುಮೆ ಮಾಡ್ತೀವಲ್ಲ, ಉಳುಮೆ ಮಾಡಿ ಕೊಟ್ಟಿಗೆ ಗೊಬ್ಬರ ಇದ್ರೆ ಕೊಟ್ಟಿಗೆ ಗೊಬ್ಬರ, ಇಲ್ಲ ಕೋಳಿ ಗೊಬ್ಬರ ಇದ್ರೆ ಕೋಳಿ ಗೊಬ್ಬರ ಸಾಕು, ಏನು ತೊಂದರೆ ಇಲ್ಲ. DAP, ಪೊಟಾಶು ಇಂಥದ್ದು ಯಾವುದೋ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಹಿಂಡಿಗಳು ಹಾಕೊಂಡ್ಬಿಟ್ರೆ ಸಾಕು. ನಮಗೆ ಇದು 60 ದಿನದಲ್ಲಿ 60 65 ದಿನದಲ್ಲಿ ಗಿಡ ಕಾಯಿಗೆ ಬರುತ್ತೆ. ಇದು ಕಾಯಿಗೆ ಬಂದಮೇಲೆ ನಮಗೆ ಹೆಚ್ಚು ಕಮ್ಮಿ ಒಂದು 65 ದಿನಕ್ಕೆ ಸ್ಟಾರ್ಟ್ ಆದರೆ ಮತ್ತೆ ನಾವು ಒಂದು 8 ತಿಂಗಳಿಗಂತ ಕೊಯ್ದಿರೋಂಥ ದಾಖಲೆ ಇದೆ ಇದು. ನಾವು ಇದನ್ನ ನಾನು 2 ವರ್ಷದಲ್ಲಿ ಬೆಳೆದಿದ್ದೆ. ಬೆಳೆದಾಗ ಹೆಚ್ಚು ಕಮ್ಮಿ 9 ತಿಂಗಳು ನನ್ನ ಹತ್ರ ಇತ್ತು ಗಿಡ. ನಾನು 2 ತಿಂಗಳು 3 ತಿಂಗಳು ಡೆವಲಪ್ಮೆಂಟಲ್ಲಿ ಇತ್ತು. ಆಮೇಲೆ ಕಾಯಿ ಸ್ಟಾರ್ಟ್ ಆದಮೇಲೆ ಹೆಚ್ಚು ಕಮ್ಮಿ 5 6 ತಿಂಗಳು ಕಾಯಿ ಕೊಯ್ದಿದ್ದೀನಿ. ಚೆನ್ನಾಗಿದೆ ಅದು. ಮತ್ತೆ ನಾವು ಈ ಥರ ಗೂಟ ಚಪ್ರ ಹಾಕಿದ್ವಿ, ಅದು ಹೋಗ್ಬಿಡ್ತು, ಇಲ್ಲಾಂದ್ರೆ ಇನ್ನೊಂದು 2 ತಿಂಗಳು ಇರ್ತಾ ಇತ್ತು. ಅದು ಮಳೆಗಳಿಗೆ ಓವರ್ ಆದಾಗ ಏನಾಗುತ್ತೆ, ನೆಲ ತೇವ ಬಂದಾಗ ಬಿದ್ದೋಗೋ ಚಾನ್ಸಸ್ ತುಂಬ ಇರುತ್ತೆ. ಇವಾಗ ಇದು ಇವರು ಗೂಟಗಳಿಗೆ ಹಾಕಿದ್ದಾರೆ, ಕೂಚಕ್ಕೆ ಹಾಕಿದ್ರೆ ಪರವಾಗಿಲ್ಲ. ಓವರ್ ಲೋಡ್ ಆದಾಗ ಏನಾಗುತ್ತೆ, ಅದು 1-1.5 ಅಡಿ ಬೆಡ್ ಬಿದ್ದೋಗ್ಬಿಡುತ್ತೆ ಮೇಲೆ. ಗಿಡ ಬೆಳೆದು 1 ಅಡಿ ಬೆಡ್ ಆದಾಗ ಏನಾಗುತ್ತೆ, ತುಂಬಾ ಲೋಡ್ ಆದಾಗ ತಡೆಯಲ್ಲ ಇದು. ಇವಾಗ ಇದು ಬಿಸಿಲಿದೆ, ಮಳೆ ಬರಲ್ಲ, ಆ ಧೈರ್ಯದ ಮೇಲೆ ಇವಾಗ ಆಲ್ರೆಡಿ ಇವರು ಗೂಟದಲ್ಲಿ ಹಾಕಿದ್ದಾರೆ. ಇದಕ್ಕೆ ಮೂಲವಾಗಿ ಕೂಚು ಚಪ್ರ ಬೇಕೇ ಬೇಕು ಇದಕ್ಕೆ. ಅದರಲ್ಲಿ ಇವ್ರು ಕೂಚು ಚಪ್ರ ಹಾಕೊಂಡಿಲ್ಲ. ಯಾಕೆ ಅಂದ್ರೆ ಆಲ್ರೆಡಿ ಇದೆಲ್ಲಾನು KIDB ಅವರು ಅಕ್ವಿಜೇಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. KIDB ಅವರು ಇಲ್ಲ, ಈ ಪೂರ ಈ ಜಮೀನೆಲ್ಲ ಅಕ್ವಿಜೇಷನ್ ಮಾಡ್ಕೊಂಡಿದ್ದಾರೆ. ನಾವೆಲ್ಲ ಇದೇ ತೋಟಗಳಲ್ಲಿ ಮಾಡ್ತಾ ಇದ್ದೀವಿ. KIDB ಅವರು ಏನು ನಮ್ಮನ್ನು ಕಿತ್ಕೊಳ್ತಾ ಇರೋ ಗೊತ್ತಿಲ್ಲ, ನಮ್ಮ ಜಮೀನುಗಳನ್ನ. ಈ ಜಮೀನು ಕಿತ್ಕೊಂಡಿರೋದ್ರಿಂದ ಇವ್ರು ಕೂಚ ಚಪ್ರ ಹಾಕೋಕೆ ಹೋಗಿಲ್ಲ, ಗೂಟದಲ್ಲೇ ಕಡ್ಡಿಗಳಲ್ಲೇ. ಮತ್ತೆ ಅವ್ರು ಯಾಕೆ ಬಂದು ಕಿತ್ಕೊಳ್ತಾರೋ, ಹಾಕಿ ಬಂಡವಾಳ ವೇಸ್ಟ್ ಅಲ್ವಾ, ಅದಕ್ಕೆ ಗೂಟಗಳಲ್ಲೇ ಬೆಳೀತಾ ಇದ್ದಾರೆ ಇವರು. ನಮ್ದು 3 ಎಕರೆ ಜಮೀನು ಇದೆ. ಈಗ ಆಲ್ರೆಡಿ ಹಾಗಲಕಾಯಿ ಕೊಯ್ತಾ ಇದೆ. ಹಾಗಲಕಾಯಿ ಚೆನ್ನಾಗಿದೆ, ನಂದು ಕೊಯ್ತಾ ಇದೆ. ಮತ್ತೆ ಹೀರೆ ಬೀಜ ಉಣಿದ್ದೀನಿ. ನಾವು ಅಷ್ಟೇ ಗೂಟುಗಳು ಹಾಕೊಂಡು ಬೆಳೀತಾ ಇದ್ದೀವಿ. ಯಾಕಂದ್ರೆ ನಮಗೂ ಕಷ್ಟ ಇದೆಯಲ್ಲ, ಎಷ್ಟೆಷ್ಟೋ ಬಂಡವಾಳ ತಂದು ನೆಲದ ಮೇಲೆ ಹಾಕಿದ್ಮೇಲೆ ಅವ್ರು ಕಿತ್ಕೊಂಡ್ಬಿಟ್ರೆ ನಾವೆಲ್ಲ ಹೋಗೋಣ, ಸುಮ್ಮನೆ ನಮ್ಮ ಬಂಡವಾಳ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಗೂಟುಗಳಲ್ಲೇ ಬೆಳೀತಾ ಇದ್ವಿ ಬೆಳೆಗಳು. ಎಲ್ಲ ರೈತರೇ ಇದೀವಿ ನಾವು. ಇವಾಗ ನಮ್ಮೂರಲ್ಲಿ ನಾವೆಲ್ಲನೂ ಒಂದು ಗ್ರೂಪ್ ಇದೆ, ಹೆಚ್ಚು ಕಮ್ಮಿ ಒಂದು 20-25 ಜನ ತೋಟದಲ್ಲೇ ಇದೀವಿ. ಎಲ್ಲಾ ಹುಡುಗರು ತೋಟನೇ ಮಾಡ್ತೀವಿ ನಾವು. ಎಲ್ಲರೂ ಒಬ್ರಿಗೊಬ್ರಿಗೂ ಅಡ್ಜಸ್ಟ್ಮೆಂಟ್ ಇದೆ, ಲಿಂಕ್ ಇದೆ. ಪ್ರತಿಯೊಂದು ಕುತ್ಕೊಂಡು ಮಾತಾಡ್ತೀವಿ. ನಮ್ಮ ತೋಟಗಳ ಬಗ್ಗೆ ಏನು, ಯಾವುದು, ಏನು ಸಸಿ ನೆಡಬೇಕು, ಯಾವ ಥರ ಬೆಳಿಬೇಕು, ಹೆಂಗೆ ಏನೇನು ಮಾಡಬೇಕಾಗುತ್ತೆ. ಇವು ಫಲವತ್ತಾದ ಭೂಮಿಗಳೆಲ್ಲ ಇರೋದ್ರಿಂದ ನಾವು ಉಳುಮೆ ಮಾಡಿದಾಗ ಅದು ಸ್ಪಂಜ್ ಇದ್ದಂಗೆ ಇರ್ಬೇಕು. ಭೂಮಿಗಳು ತೋಟ ಮಾಡೋದಕ್ಕೆ ಸ್ಪಂಜ್ ಇದ್ದಂಗಿದ್ರೆ ಒಳಗಡೆ ಭೂಮಿ ಕೂಡ ಉಸಿರಾಡುತ್ತೆ. ಆ ಉಸಿರಲ್ಲಿ ಗಿಡ ಬೆಳೆಯುತ್ತೆ. ಆ ಬೆಳೆದಾಗ ನಮಗೆ ನೋಡೋಕೆ ಒಂಥರ ಸಂತೋಷ. ಹಸಿರಿದ್ದಾಗ ನಮಗೆ ಉಸಿರಿದ್ದಂಗೆ. ನಮಗೆ ಊಟದಾಗಲೇ ನೋಡೋದು ಹಸಿರು ಅಷ್ಟೇ. ಹಸಿರು ಬಿಟ್ಟು ನಾವೇನು ನೋಡಿಲ್ವಾ. ನಮಗೆ ಕೃಷಿ ಒಂದು ಬಿಟ್ಟರೆ ಬೇರೆ ಯಾವುದ್ರ ಬಗ್ಗೆನೂ ಅಷ್ಟು ಕಾಳಜಿ ಇಲ್ಲ. ಇವಾಗ ನಮ್ಮ ಫ್ರೆಂಡ್ಸ್ ಬಂದರೆ ಇಲ್ಲಿಗೆ ಹೇಳ್ತೀವಿ, ಸರ್ ಆಗ್ಬೋದು, ಒಳ್ಳೆ ಬೆಳೆ ತೆಗಿಬೋದು, ಇದನ್ನ ಮೇಂಟೆನ್ಸ್ ಕಮ್ಮಿ, ಲೋ ಮೇಂಟೆನ್ಸು. ನಮ್ಮ ಫ್ರೆಂಡ್ಸು ಹೇಳ್ದವ್ರೆ, ಇವ್ರು ನನ್ನ ಫ್ರೆಂಡ್ಸ್ ಇದ್ದಾರೋ ಇವರೇ ಹೇಳಿದ್ದು, ಏನಂದ್ಬಿಟ್ಟು ಹಾಕಪ್ಪ ಆಗ್ಬೋದು, ಗಿಡ 1 ಎಕರೆಗೆ 200 ಗಿಡ ಸಾಕು, ಅದ್ರ ಮೇಲೆ ಜಾಸ್ತಿ ಹಾಕೋಕೆ ಹೋಗ್ಬೇಡ, ಇದು ಗೂಟ ಸಪ್ರ ಇರಲ್ಲ
ಅಂದ್ಬಿಟ್ಟು ಇವರೇ ಸರ್ ಸಜೆಷನ್ ಕೊಟ್ಟಿದ್ದು ಶ್ರೀಧರ್ ಅಂದ್ಬಿಟ್ಟು ನಮ್ಮ ಫ್ರೆಂಡು. ಇಲ್ಲ ಅವ್ರಿಗೂ ತುಂಬಾ ಐಡಿಯಾ ಇದೆ. ತುಂಬಾ ನಮಗೆ ಎಲ್ಲ ಕೃಷಿನಲ್ಲಿ ನಾವೆಲ್ಲ ಒಂದು ಗ್ರೂಪ್ ಇದೀವಿ. ನಾವು ಗ್ರೂಪ್ ಅಂದ್ರೆ ನಾವೆಲ್ಲ ಜೊತೆಗೆ ಇರೋರು. ನನ್ನ ತೋಟದಲ್ಲಿ ಏನಾರ ಬೆಳೆ ಇದ್ರೆ ಮಾತ್ರ ಈತ ಬಂದು ನಾನು ನೋಡ್ತಾನೆ, ಈತನ ತೋಟದಲ್ಲಿ ಏನಾರ ಬೆಳೆ ಇದ್ರೆ ನಾನು ಬಂದು ನೋಡ್ತೀನಿ. ಏನೇ ಒಂದು ಪ್ರಾಬ್ಲಮ್ ಬಂದ್ರು ನಾವು ಪರೀಕ್ಷೆ ಮಾಡ್ಕೊಂಡು ತಿಳ್ಕೊಳ್ತೀವಿ. ಯಾಕಂದ್ರೆ ಅಷ್ಟು ನಮಗೆ ಒಂದು 12-15 ವರ್ಷ ಎಕ್ಸ್ಪೀರಿಯನ್ಸ್. ನಮ್ಮ ತಾತ ನಮ್ಮ ಅಪ್ಪ ಅವ್ರು ಕೂಡ ಕೃಷಿಕರೇ. ಅವರು ನಾವು ಕೃಷಿಕರಲ್ಲೇ ಹುಟ್ಟಿರೋದ್ರಿಂದ ಕೃಷಿ ಬಗ್ಗೆ ನಮ್ಗೆ ತುಂಬಾನೇ ಗೊತ್ತಿದೆ ಅಂತ ನಾವು ಹೇಳ್ಕೊಳಕ್ಕಾಗಲ್ಲ. ಅಂದರೆ ಒಂದಷ್ಟು ಗೊತ್ತಿರೋದ್ರಿಂದ ನಾವು ನಮಗೆ ಸಪೋರ್ಟ್ ಮಾಡ್ಕೊಳ್ತೀವಿ. ನಮ್ಮ ಹುಡುಗರು ಯಾರೇ ಫೋನ್ ಮಾಡಲಿ, ಏನೇ ಪ್ರಾಬ್ಲಮ್ ಇರಲಿ, ಅವ್ರ ತೋಟಕ್ಕೆ ಯಾವಾಗ ಹೋಗ್ತಾ ಇರ್ತೀವಿ. ದಿನಕ್ಕೆ ಒಂದ್ಸಾರಿ ನಾವು ಯಾರಿಗ ಫೋನ್ ಮಾಡಿದಾಗ ಹೋಗಿ ಬರ್ತಾ ಇರ್ತೀವಿ. ನಾವು ಎಲ್ಲರೂ ಒಗ್ಗಟ್ಟಾಗಿರೋದ್ರಿಂದ ರೈತರಾಗಿ ಇವತ್ತು ರೈತರಾಗಿ ನಾವು ಉಳಿದಿದ್ದೀವಿ. ಯಾಕೆ ಉಳಿದಿದ್ದೀವಿ ಅಂದರೆ ಒಬ್ರಿಗೊಬ್ರು ಅಡ್ಜಸ್ಟ್ಮೆಂಟ್ ಮೇಲೆ ಇರೋದ್ರಿಂದ, ಒಂದು ಅನ್ಯೋನ್ಯತೆ ಇರೋದ್ರಿಂದ, ಒಂದು ಪ್ರೀತಿ ವಿಶ್ವಾಸ ಇರೋದ್ರಿಂದ ನಾವೆಲ್ಲ ಒಟ್ಟಾಗಿ ಈಗಲೂ ಕೃಷಿಕರಾಗಿ ಒಂದು ರೈತರಾಗಿ ಗರ್ವದಿಂದ ಹೆಮ್ಮೆಯಿಂದ ಇದ್ದೀವಿ. ನಮ್ಮಿಂದ 101 ಥರ ಎಲ್ಲರೂ ಬದುಕ್ತಾರೆ. ಲೇಬರ್ಸ್ ಹತ್ರದಿಂದ ಕೂಲಿಕಾರರ ಥರ ಹಿಡಿದು ಒಂದು ಟೆಂಪೋವನ್ನು ಒಂದು ಲೋಡ್ ತಗೊಂಡು ಹೋಗ್ಬೇಕಾದ್ರೆ ಅವನ ಥರ ಎಲ್ಲ ಬದುಕ್ತಾರೆ. ಮಾರ್ಕೆಟಲ್ಲಿ ನಮ್ಮಿಂದ ಎಷ್ಟೋ ಮಂಡಿಗಳವರು ಅಲ್ಲಿ ಕೆಲಸ ಮಾಡೋವಂಥವ್ರು ಬದುಕ್ತಾ ಇದ್ದಾರೆ. ಅದಕ್ಕಾಗಿ ನಮಗೆ ನಮ್ಮ ಕೃಷಿ ಮೇಲೆ ತುಂಬ ಅಭಿಮಾನ ಇದೆ, ತುಂಬ ಪ್ರೀತಿ ಇದೆ, ತುಂಬ ಹೆಮ್ಮೆ ಇದೆ. ನಮ್ದು ಕೃಷಿ ಹೊಂಡ ಇದೆ. ನಮ್ಗಿರೋದು 4.5 ಎಕರೆ ಜಮೀನು. ನೀರು ನಮ್ಗೆ ಸ್ವಲ್ಪ ಕಮ್ಮಿ ಬರೋದು. ಬೋರಲ್ಲಿ ನಾನು 800 ಅಡಿ ಹಾಕ್ಸಿದ್ದೀನಿ. 1 ಇಂಚ್ ಬರ್ತಾ ಇದೆ ನೀರು. ಅದಕ್ಕೆ ಇದಕ್ಕೆ ಬಿಟ್ಕೊಂಡು ಒಂದು 4.5 ಎಕರೆಗೆ, ಯಾಕಂದ್ರೆ ಬೋರಲ್ಲಿ ನಾವು ಡೈರೆಕ್ಟಾಗಿ ಬಿಟ್ಟರೆ ಸಾಕಾಗಲ್ಲ ನಮ್ಗೆ ನೀರು. ಕೃಷಿ ಹೊಂಡದಿಂದ ಸ್ವಲ್ಪ ಅನುಕೂಲ ಆಗುತ್ತೆ ಸರ್ ನಮಗೆ. ಏನೇ ಡಿಪ್ಪರ್ ಹಾಕೊಂಡಿದ್ದೀವಿ, 4.5 ಎಕರೆಗೂ ಡಿಪ್ಪರ್ ಹಾಕೊಂಡಿದ್ದೀವಿ. ಮತ್ತೆ ಇದರಿಂದ 3 HP ಮೋಟರ್ ಇದೆ. ಅದರಿಂದ ನಾನು 3 ತುಂಡಕ್ಕೂ ನೀರು ಬಿಡ್ತಾ ಇರ್ತೀನಿ ಸರ್. ನಾವು ರೈತರಾದ ಕಾರಣ ನಾವು ಎಂದೂ ಅಷ್ಟೇ ಒಂಥರ ಮಣ್ಣಲ್ಲೇ ಮುಚ್ಕೊಂಡಿರೋರು. ನಮ್ಮನ್ನು ನೀವು ಈಚೆ ತೆಗೆದು ಪ್ರಪಂಚಕ್ಕೆ ತೋರಿಸ್ತಾ ಇದ್ದೀರಾ ನಿಮ್ಮ ಅಂತ ಮೀಡಿಯಾದವರು, ಕರ್ನಾಟಕ ನ್ಯೂಸ್ ಬೀಟ್ ಅವರು. ನಿಮಗೆ ತುಂಬಾ ಧನ್ಯವಾದಗಳು. ತುಂಬಾ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.